ಕ್ಷೇತ್ರ ಸಂಚಾರ ಆರಂಭಿಸಿದ ಅನಂತಕುಮಾರ್. ವರಿಷ್ಠರ ಅಪ್ಪಣೆಯಂತೆ ಶುರುವಾಗಿದೆ ಲೆಕ್ಕಾಚಾರ. ಇಷ್ಟು ದಿನ ದೂರವಿದ್ದದ್ದಕ್ಕೆ ಕಾರ್ಯಕರ್ತರಲ್ಲಿ ಕ್ಷಮೆ. ಹಿಂಗೆ ಲೆಕ್ಕಾಚಾರ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ನನ್ನನ್ನು ಗೆಲ್ಲಿಸ್ಬಿಡಿ, ಇನ್ನೊಂದು 5 ವರ್ಷ ಎಲ್ಲೋ ಅಭೇಸ ಆಗ್ಬಿಡ್ತೀನಿ, ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ, ಮತ್ತೆ ಚುನಾವಣೆ ಬರ್ತದಲ್ಲ ಅವಾಗ ಬರ್ತೀನಿ, ದೂರ ಇದ್ದದಕ್ಕೆ ನನ್ನ ಕ್ಷಮಿಸ್ಬಿಡಿ, ನನಗೆ ವರಿಷ್ಠ ಹೇಳವ್ರೆ ನಿನ್ನ ಕೆಲಸ ಶುರು ಹಚ್ಕ ಅಂತ, ನಾನು ಕೆಲಸ ಮಾಡ್ಕೊಂಡು ಹೋಯ್ತೀನಿ, ಇನ್ನೊಂದ್ಸಲ ಅವಕಾಶ ಕೊಟ್ಬಿಡಿ ಅಂತ ಮಾತಾಡ್ತಾರೆ ನಮ್ಮ ಜನಪ್ರತಿನಿಧಿಗಳು. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಎಸ್, ಉತ್ತರ ಕನ್ನಡ ಸಂಸದರಾಗಿರುವಂತಹ ಅನಂತಕುಮಾರ್ ಹೆಗಡೆ ಅವರು ಬಿಜೆಪಿಯ ಫೈರ್ ಬ್ರ್ಯಾಂಡ್. ಮಾತಿನ ಮೂಲಕವೇ ಚಾಟಿಯನ್ನ ಬೀಸುವಂತಹ ಕರ್ನಾಟಕದ ಬಿಜೆಪಿಯ ಪ್ರಮುಖ ನಾಯಕ, ಕೇಂದ್ರದ ಮಾಜಿ ಸಚಿವ ಕರೆಕ್ಟ್ ಆಗಿ ಹೋಗ್ಬಿಟ್ಟಿದ್ರೆ ಅನಂತಕುಮಾರ್ ಹೆಗಡೆ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಅವರ ಬಾಯಿ ಅವರಿಗೆ ಅಸ್ತ್ರವೂ ಹೌದು, ಅವರ ಬಾಯಿ ಅವರಿಗೆ ಶತ್ರುವೂ ಹೌದು. ಮೋದಿ ಸಂಪುಟದಲ್ಲಿ ಇದ್ದವರು ಇದಕ್ಕಿದ್ದಂಗೆ ಸಚಿವ ಸ್ಥಾನ ಕಳ್ಕೊಂಡ್ ಬಂದವರು ಎಲ್ಲ ಹೋಗ್ಬಿಟ್ರು. ಅನಂತಕುಮಾರ್ ಹೆಗಡೆ ಅವರು ಅಂದ್ರೆ ಯಾರಿಗೂ ಗೊತ್ತಿಲ್ಲ, ಅವ್ರ ಹೆಸರೇ ಮರ್ತೋಗ್ಬಿಟ್ಟಿತ್ತು ಉತ್ತರ ಕನ್ನಡದವ್ರನ್ನ ಬಿಟ್ಟು ಬೇರೆಯವ್ರಿಗೆ. ಓಹೋ ಹೌದಲ್ವಾ ಅಂತ 2019 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗ್ತಿತ್ತು. ಅವ್ರಿಗೆ ಟಿಕೆಟ್ ಕೊಡಬೇಕು ಕೊಡಬಾರ್ದು, ಕೊಡಗೆ ಯಾರು ಸಿಗ್ಲಿಲ್ಲ, ಕೊಟ್ಬಿಡಿ ತಗೊಳ್ಳಿ ಅತ್ತಗೆ ಅಂತ. ಆದ್ರೆ ಈ ಬಾರಿ ಪರಿಸ್ಥಿತಿ ಹಾಗೆ ಇದೆಯಾ? ಇರ್ಬೋದೇನೋ, ಗೊತ್ತಿಲ್ಲ, ಅವ್ರ ಪಾರ್ಟಿಗೆ ಸಂಬಂಧಪಟ್ಟ ವಿಚಾರ. ಆದ್ರೆ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ವಿರೋಧಿಸೋ ಒಂದಷ್ಟು ಜನ ಇದ್ರೆ, ಇಲ್ಲ ಕೊಡ್ಲೇಬೇಕು, ಹುಲಿ ಯಾವಾಗ್ಲೂ ಕಾಡಲ್ಲೇ ಇರ್ಬೇಕು, ಅನಂತಕುಮಾರ್ ಹೆಗಡೆ ಅಣ್ಣ ಹುಲಿ ಇದ್ದಂಗೆ, ಅಣ್ಣ ಡೆಲ್ಲಿಲೋ ಕುಂತ್ಕೋಬೇಕು ಅಂದ್ರು. ಲಾಸ್ಟ್ ಟೈಮ್ ಅವ್ರನ್ನ ಡೆಲ್ಲಿಲಿ ಕುಂತ್ಕೊಂಡಂಗೆ ಕಾಣ್ಲಿಲ್ಲಪ್ಪ ನಂಗಂತೂ. ಅವರು ರಾಜ್ಯದ ಸಂಸದರಾಗಿ ಅದೇನ್ ಸೆಷನ್ ಅಲ್ಲಿ ಏನು ಮಾತಾಡರು ಅಂತ ಗೊತ್ತಿಲ್ಲ. ಕಲಾಪದಲ್ಲಿ ಅನಾರೋಗ್ಯ ಅಂತ ಒಂದಷ್ಟು ಜನ, ಚುನಾವಣೆಯಿಂದ ಹಿಂದೆ ಸರಿತಾರೆ ಅಂತ ಒಂದಷ್ಟು ಜನ, ಏನು ಬೇಡ ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಪ್ರಧಾನಿ ಮೋದಿ ಕರಾವಳಿಗೆ ಬಂದ್ರು, ಅನಂತಕುಮಾರ್ ಹೆಗಡೆ ಮಾತ್ರ ಕಾಣಿಸ್ಕೊಳ್ಳೇ ಇಲ್ಲ. ತಮ್ಮದೇ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರದಲ್ಲೂ ಕಾಣಿಸ್ಕೊಳ್ಳಿಲ್ಲ. ಈಗ ಏಕಾಏಕಿ ಕಾಣಿಸ್ಕೊಂಡ್ರು. ಒಂದ್ಸಲ ಯಾವಲ್ಲಂದ್ರೆ ಸತೀಶ್ ಸೈಲ್ ಅವ್ರು ಅನ್ಕೋತೀನಿ. ಸತೀಶ್ ಸೈಲ್ ಅವ್ರನ್ನ ತಪ್ಕೊಂಡು ಯಾವ್ದೋ ಲೋಕಲ್ ಬಾಡಿ ಮೀಟಿಂಗ್ ಅಲ್ಲಿ ಭಾರಿ ಖುಷಿ ಓ ಅಂತ. ಅದಾದ್ಮೇಲೆ ಮತ್ತೆ ಅನಂತಕುಮಾರ್ ಹೆಗಡೆ ಕಾಣಿಸ್ಕೊಂಡಿದ್ದು ಹುಬ್ಳಿ ವಿಮಾನ ನಿಲ್ದಾಣದಲ್ಲಿ ಯತ್ನಾಳ್ ಅವ್ರ ಜೊತೆ ಡೆಲ್ಲಿಗೆ ಹೋಗಕ್ಕೆ. ಈಗ ನೋಡ್ರೆ ಫುಲ್ ಆಕ್ಟಿವ್. ವರಿಷ್ಠರು ನಂಗೆ ಹೇಳೋರೆ ಕೆಲಸ ಶುರು ಹಚ್ಕೊ ಅಂತ, ವರಿಷ್ಠರ ಅಪ್ಪಣೆಯಂತೆ ನಾನೀಗ ಕ್ಷೇತ್ರ ಸಂಚಾರ ಮಾಡಿದ್ದೀನಿ ಅಂತ. 5 ವರ್ಷದಿಂದ ಏನು ಮಾಡಿದ್ರಿ ಹಂಗಾದ್ರೆ ಅನಂತಕುಮಾರ್ ಹೆಗಡೆ ಅವರು? ಜನ ಕೇಳಬೇಕು, ನಾವಲ್ಲ. ಈಗ ಕ್ಷೇತ್ರ ಸಂಚಾರ ಶುರು ಮಾಡೋರಂತೆ, ಎಲೆಕ್ಷನ್ ಬಂದ್ಬಿಡ್ತು ಅಂತ ಅದನ್ನ ಅವ್ರ ಬಾಯಲ್ಲಿ ಅವರೇ ಹೇಳ್ಕೊಂಡವ್ರೆ. ವರಿಷ್ಠರ ಅಪ್ಪಣೆಯಂತೆ ಕ್ಷೇತ್ರ ಸಂಚಾರ ಶುರು ಮಾಡಿದ್ದೇನೆ, ಕೆಲ ಅನಿವಾರ್ಯ ಕಾರಣಗಳಿಂದ ನಿಮ್ಮನ್ನ ಭೇಟಿ ಆಗದೆ ಇಲ್ಲದಕ್ಕೆ ನಾನು ಕ್ಷಮೆಯನ್ನ ಕೋರ್ತೀನಿ ಅಂತ. ಏನ್ ಕರ್ಮ ರೀ ನಮ್ಮ ಜನಪ್ರತಿನಿಧಿಗಳದು. ಅದ್ರ ಮೇಲೆ ಮತ್ತೆ ಅವ್ರನ್ನ ಮೇಲಿನ ಮೇಲೆ ಗೆಲ್ಸ್ಕೊಂಡ್ ಬರೋದು ಬೇರೆ ಜನ. ಅನಂತಕುಮಾರ್ ಹೆಗಡೆ ಅವ್ರಿಗೂ ನಮಗೂ ಆಗ್ ಬರಲ್ಲ ಅಂತ ನಾವ್ಗೇನಿಲ್ಲ. ಅವ್ರು ಯಾರೋ ನಾವ್ ಯಾರೋ, ಆ ಲೋಕಲ್ ಅಲ್ಲಿ ಜನ ಮಾತಾಡೋಂತ ಏನಪ್ಪಾ ಮಾತೆತ್ತುರೇ ನಮ್ಮ ಸಾಹೇಬ್ರ ವಿರುದ್ಧ ಮಾತಾಡ್ತೀರಾ? ನಿಮ್ಮ ಸಾಹೇಬ್ರು ನಿಮ್ಗೇನು ಕೆಲಸ ಮಾಡೋರು ಅಂತ ನಿಮ್ಮ ಕ್ಷೇತ್ರದ ಎಲ್ಲ ಜನರು, ಜನಸಾಮಾನ್ಯರು ಮಾತಾಡಿ, ಕಾರ್ಯಕರ್ತರಲ್ಲ, ಜನಸಾಮಾನ್ಯರು ಮಾತಾಡ್ರಿ, ಗೊತ್ತಾಯ್ತದೆ. ಕೆಲಸ ಮಾಡಿದರೆ ಗೆಲ್ಸಿ, ನಿಮ್ಮ ಓಟು ಅವ್ರ ಸೀಟು ನಮಗೇನಾಗಬೇಕು. ಆದರೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಹೊರಗಡೆ ಬಂದ್ಬಿಟ್ಟು ಹೇಳ್ತಾರಲ್ಲ, ಜನ ಏನ್ ದಡ್ರು ಅನ್ಕೊಬಿಟ್ಟವ್ರ. ನೀಟಾಗಿ ಬಂದಿದೆ ಹೆಡ್ಲೈನು, ವರಿಷ್ಠರ ಅಪ್ಪಣೆಯಂತೆ ಕ್ಷೇತ್ರ ಸಂಚಾರ, ಇಷ್ಟು ದಿನ ದೂರವಿದ್ದಿದ್ದಕ್ಕೆ ಕಾರ್ಯಕರ್ತರಲ್ಲಿ ಕ್ಷಮೆ. ಅವರೇ ಒಪ್ಕೊಂಡ್ರಲ್ಲ ನಾನು ದೂರ ಇದ್ದೆ ಅಂತ. ಅವರೇ ಹೇಳ್ತಾರಲ್ಲ ವರಿಷ್ಠರು ಓಡಾಡೋ ಅಂತ ಓಡಾಡ್ತಿದ್ದೀನಿ ಅಂತ. ಇದನ್ನೇ ಕರೆಕ್ಟಾಗಿ ಸ್ವಯಂ ಪ್ರೇರಣೆಯಿಂದ 5 ವರ್ಷ ಓಡಾಡ್ಕೊಂಡಿದ್ದಿದ್ರೆ ಏನು ಖುಷಿ ಪಡೋರಲ್ಲ. ಪ್ರತಾಪ್ ಸಿಂಹ ಅವ್ರು ಸದ್ದು ಮಾಡಿದಷ್ಟು ಯಾರೂ ಮಾಡಲಿಲ್ಲ ಕರ್ನಾಟಕದಲ್ಲಿ. ಪ್ರಹ್ಲಾದ್ ಜೋಶಿ ಅವ್ರು ಮಾಡಿದ್ರು ಸೆಂಟ್ರಲ್ ಮಿನಿಸ್ಟರ್ ಅನ್ನೋ ಕಾರಣಕ್ಕಷ್ಟೇ, ಮತ್ತೇನೂ ಅಲ್ಲ. ಎಸ್ ವೀಕ್ಷಕರೇ, ಅನಂತಕುಮಾರ್ ಹೆಗಡೆ ಅವರು ಮತ್ತೆ ಟಿಕೆಟ್ ಸಿಗುತ್ತಾ? ಅದು ಅವ್ರ ಪಾರ್ಟಿಗೆ ಬಿಟ್ಟಿರೋ ವಿಚಾರ. ನಿಮ್ಮ ಪ್ರಕಾರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರರು ನಿಮ್ಮ ಸಂತೋಷರು ಯಾರಾಗಬೇಕಂತ ಕಾಮೆಂಟ್ ಮಾಡಿ. ಧನ್ಯವಾದಗಳು.